ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ವಿಚಾರಣಾಧೀನ ಕೈದಿಯಾಗಿರುವ ನಟ ದರ್ಶನ್ಗೆ 6106 ಕೈದಿ ನಂಬರ್ ನೀಡಲಾಗಿದೆ. ಆದರೆ ಆತನ ಅಭಿಮಾನಿಗಳು ಇದೇ ಕೈದಿ ನಂಬರ್ ಅನ್ನ ವಾಹನಗಳ ಮೇಲೆ ಅಂಟಿಸಿಕೊಂಡಿದ್ದಾರೆ. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಅಂಧಾಭಿಮಾನಿಗಳು ಕೈ, ಎದೆ, ಕುತ್ತಿಗೆ ಸೇರಿದಂತೆ ಹೊಟ್ಟೆ ಭಾಗದ ಮೇಲೂ ಕೈದಿ ನಂಬರ್ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಅಲ್ಲದೆ ಇದೀಗ ಪುಟ್ಟ ಮಗುವಿಗೆ ಕೈದಿ ನಂಬರ್ 6106 ಎಂದು ಸಿದ್ಧಪಡಿಸಿ ಫೋಟೋಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ನೆಟ್ಟಿಗರು ಇದೇನು ಅಭಿಮಾನವೋ ಅಥವಾ ಅಂಧಾಭಿಮಾನವೋ ಅಂತ ದರ್ಶನ್ ಅಭಿಮಾನಿಗಳಿಗೆ ಥೂ ಅಂತ ಉಗಿತಾ ಇದ್ದಾರೆ. ಹೌದು, ಈಗಾಗಲೇ ದರ್ಶನ್ ಹಲವು ಅಭಿಮಾನಿಗಳು ಬೈಕ್ಗಳು, ಬಸ್ಗಳು, ಆಟೋಗಳು, ಗೂಡ್ಸ್ ವಾಹನಗಳು ಸೇರಿ ವಿವಿಧೆಡೆ ಡಿ ಬಾಸ್ ಸ್ಟಿಕ್ಕರ್ ತೆರವುಗೊಳಿಸಿ ಕೈದಿ ನಂಬರ್ 6106 ಹಾಗೂ ಕೈಕೋಳ ಸ್ಟಿಕ್ಕರ್ ಅಂಟಿಸಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದರ್ಶನವನ್ನ ಮಾಡುತ್ತಾ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಕೆಲವರಿಗೆ ಪೊಲೀಸರಿಂದ ವಾರ್ನಿಂಗ್ ಕೂಡ ಸಿಕ್ಕಿದೆ. ಆದರೂ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲಿಂಗ್, ಲೈಕಿಂಗ್ ಅಂತ ತಮ್ಮ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಕೃಷ್ಣ, ರಾಮ, ಸ್ವಾಮಿ ವಿವೇಕಾನಂದ ವೇಷ ಹಾಕೋದು ಕಾಮನ್ ಆಗಿದೆ. ಆದ್ರೆ ಇಲ್ಲೊಬ್ಬ ದರ್ಶನ್ ಮೇಲಿನ ಅಭಿಮಾನಕ್ಕೆ ಹೆತ್ತ ಮಗುವನ್ನೇ ಕೈದಿ ಮಾಡಿದ್ದಾನೆ. ಮಗುವಿಗೆ ದರ್ಶನ್ ಕೈದಿ ನಂಬರ್ ಹಾಕಿ ಫೋಟೋಶೂಟ್ ಮಾಡಿಸಿರುವ ಘಟನೆಯೊಂದು ನಡೆದಿದೆ. ದರ್ಶನ್ ಅಭಿಮಾನಿ ತನ್ನ ಪುಟ್ಟ ಕಂದಮ್ಮನಿಗೆ ಫೋಟೋಶೂಟ್ ಮಾಡಿಸುವಾಗ ಜೈಲು ಕೈದಿಗಳಿಗೆ ನೀಡುವಂತಹ ಬಿಳಿಯ ಬಟ್ಟೆಯನ್ನ ಹಾಕಿ ಅದರ ಮೇಲೆ 6106 ಎಂದು ಸ್ಟಿಕ್ಕರ್ ಅಂಟಿಸಿ ಕೈದಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಭಿಮಾನ ಇರಬೇಕು, ಅಂಧಾಭಿಮಾನ, ಹುಚ್ಚು ಅಭಿಮಾನ ಇರಬಾರ್ದು. ದರ್ಶನ್ ಮೇಲಿನ ಅಭಿಮಾನದ ಹುಚ್ಚು ಮಿತಿಮೀರಿ ಹೋಗಿದ್ದು ಮಾತ್ರ ಸುಳ್ಳಲ್ಲ.